ರಾತ್ರಿ 2:21 ಈ ಟೈಮ್ ಕೇಳಿದ್ರೆ ಸಾಕೋ ನಮ್ಮ ತಲೆಗೆ ಮೊದಲು ಬರೋದೇ ವಾಟ್ಸ್ಆ್ಯಪ್ ಲಾಸ್ಟ್ ಸೀನ್ ಅಲ್ವಾ. ಆದರೆ ಈ ಕಥೆಯಲ್ಲಿ ಇದು ಕೇವಲ ಒಂದು ಸಮಯ ಅಲ್ಲ, ಬದಲಿಗೆ ಇದೊಂದು ಭಯಾನಕ ಅಂತ್ಯದ ಆರಂಭ. ಈ ಕತೆ ಶುರುವಾಗಿದ್ದು 2021ರಲ್ಲಿ ನಡೆದಿದೆ ಅಂತ ಹೇಳಲಾಗುವ ಒಂದು ಘಟನೆಯಿಂದ. ಇದು ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಇದರಿಂದ ಉಂಟಾಗುವ ಆ ಭಯ ಇದೆಯಲ್ಲ, ಅದು ಮಾತ್ರ ಪಕ್ಕಾ ನಿಜ. ಬನ್ನಿ ಈ ಘಟನೆಯೊಳಗೆ ಹೋಗಿ ನೋಡೋಣ. ಸರಿ, ಈ ಕಥೆ ಶುರುವಾಗೋದು ಒಂದು ತುಂಬಾನೇ ಸಾಮಾನ್ಯವಾದ ರಾತ್ರಿಯಿಂದ. ಆದರೆ ಆ ರಾತ್ರಿಗೆ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ರೂಪದಲ್ಲಿ ಒಂದು ಅಸಾಮಾನ್ಯ ತಿರುವು ಕಾಯ್ತಾ ಇತ್ತು. ನಮ್ಮ ಕಥೆಯ ಹೀರೋ ಅರ್ಜುನ್, 23 ವರ್ಷದ ಹುಡುಗ, ಮನೆಯಲ್ಲಿ ಒಬ್ಬನೇ ಇದ್ದ. ಅವನ ಅಪ್ಪ ಅಮ್ಮ ಒಂದು ಮದುವೆಗೋಸ್ಕರ ಬೇರೆ ಊರಿಗೆ ಹೋಗಿದ್ರು. ಯೋಚನೆ ಮಾಡಿ, ಮನೆಯಲ್ಲಿ ಒಬ್ಬನೇ, ಮಧ್ಯರಾತ್ರಿ, ಒಂದು ಭಯಾನಕ ಕಥೆ ಶುರುವಾಗೋಕೆ ಇದಕ್ಕಿಂತ ಒಳ್ಳೆ ಸೆಟಪ್ ಬೇಕಾ? ಆಗ ಸಮಯ ಸರಿಯಾಗಿ ರಾತ್ರಿ 2:17. ಇಡೀ ಜಗತ್ತೇ ನಿದ್ದೆ ಮಾಡ್ತಿರುವಾಗ ಆ ಕೋಣೆಲಿ ಬೆಳಕು ಕೊಡ್ತಿದ್ದುದು ಒಂದೇ, ಅದು ಅವನ ಮೊಬೈಲ್ ಸ್ಕ್ರೀನ್. ಕತೆ ಶುರುವಾಗೋದೇ ಈ ಟೈಮಲ್ಲಿ. ಇದ್ದಕ್ಕಿದ್ದ ಹಾಗೆ ಅರ್ಜುನ್ ಫೋನ್ಗೆ ಅವನಮ್ಮನಿಂದ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿ ಬರ್ದಿತ್ತು, ಬಾಗಿಲು ತೆರೆ. ಮೊದಲ ನೋಟಕ್ಕೆ ಇದರಲ್ಲಿ ಏನೂ ವಿಚಿತ್ರ ಅಂತ ಅನ್ಸಲ್ಲ. ಆದ್ರೆ ಗೊಂದಲ ಶುರುವಾಗಿದ್ದೇ ಇಲ್ಲಿಂದ. ಅವನ ಅಪ್ಪ ಅಮ್ಮ ಊರಿಂದ ವಾಪಸ್ ಬರ್ಬೇಕಾಗಿದ್ದು ನಾಳೆ ಅಲ್ವಾ? ಹಾಗಾದ್ರೆ ಈ ಹೊತ್ತಲ್ಲಿ ಯಾರು ಬಂದಿರಬಹುದು? ಅರ್ಜುನ್ನ ತಲೆಯಲ್ಲಿ 108 ಪ್ರಶ್ನೆಗಳು ಶುರುವಾದ್ವು. ಆ ಮೆಸೇಜ್ ಬಂದ ತಕ್ಷಣವೇ ಮನೆಯ ಮುಖ್ಯ ಬಾಗಿಲಿಗೆ ಯಾರೋ ನಿಧಾನವಾಗಿ ತಟ್ಟಿದ ಹಾಗೆ ಸದ್ದಾಗತ್ತೆ. ಟಕ್ ಟಕ್ ಟಕ್. ಆ ರಾತ್ರಿಯ ನಿಶ್ಶಬ್ದದಲ್ಲಿ ಆ ಸಣ್ಣ ಶಬ್ದ ಕೂಡ ಅವನ ಎದೆಬಡಿತವನ್ನು ಜೋರ್ ಮಾಡಿತ್ತು. ಇಲ್ಲಿಂದ ಕಥೆ ಇನ್ನೂ ವಿಚಿತ್ರವಾಗುತ್ತೆ ನೋಡಿ. ಅರ್ಜುನ್ ತನ್ನ ಅಮ್ಮನ ವಾಟ್ಸಪ್ ಪ್ರೊಫೈಲ್ ಚೆಕ್ ಮಾಡಿದಾಗ ಅವರ ಲಾಸ್ಟ್ ಸೀನ್ ಟೈಮ್ 2:16 AM ಅಂತ ತೋರಿಸ್ತಿತ್ತು. ಅಂದ್ರೆ ಮೆಸೇಜ್ ಬರೋಕೆ 1 ನಿಮಿಷ ಮುಂಚೆನೇ ಅವರು ಆಫ್ಲೈನ್ ಆಗಿದ್ದಾರೆ. ಹಾಗಾದ್ರೆ ಮೆಸೇಜ್ ಕಳಿಸಿದ್ದು ಯಾರು? ಇಲ್ಲಿಂದ ಶುರುವಾಗುತ್ತೆ ನೋಡಿ ಅರ್ಜುನ್ನ ಗೊಂದಲ ನಿಧಾನಕ್ಕೆ ಭಯವಾಗಿ ಬದಲಾಗೋಕೆ. ಹಾಗೆ ಆ ಬಾಗಿಲು ತಟ್ಟೋ ಸದ್ದು ಕೂಡ ಬದಲಾಗೋಕೆ ಶುರುವಾಗುತ್ತೆ. ಅದೇ ನಂಬರಿಂದ ಇನ್ನೊಂದು ಮೆಸೇಜ್ ಬರುತ್ತೆ, ಬಾಗಿಲು ತೆರೆ, ನಾವು ಹೊರಗಡೆ ಇದ್ದೀವಿ. ಈ ಸಲ ನಾವು ಅನ್ನೋ ಪದ ಬಳಕೆಯಾಗಿತ್ತು. ನಾವು ಅಂದ್ರೆ ಯಾರು? ಈ ಯೋಚನೆ ಅವನ ಭಯವನ್ನ ಡಬಲ್ ಮಾಡ್ಬಿಡ್ತು. ಯಾರೇ ಆಗಿದ್ರೂ ಮಾಡೋ ಹಾಗೆ ಅರ್ಜುನ್ ಕೂಡ ನಿಜಾನ ಅಂತ ಚೆಕ್ ಮಾಡೋಕೆ ಅಮ್ಮನಿಗೆ ಕಾಲ್ ಮಾಡ್ತಾನೆ. ಆದ್ರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಇದು ಪರಿಸ್ಥಿತಿಯನ್ನೇ ಇನ್ನೂ ಗಂಭೀರ ಮಾಡ್ಬಿಡ್ತು. ಅಷ್ಟೊತ್ತಿಗೆ ಆ ನಿಧಾನವಾಗಿದ್ದ ಬಾಗಿಲು ತಟ್ಟೋ ಶಬ್ದ ಈಗ ಜೋರಾಯ್ತು. ಧಡ್ ಧಡ್ ಧಡ್. ಯಾರೋ ಬಲವಂತವಾಗಿ ಬಾಗಿಲು ಮುರಿದು ಒಳಗೆ ಬರೋಕೆ ಟ್ರೈ ಮಾಡ್ತಿದ್ದಾರೇನೋ ಅನ್ನೋ ಹಾಗೆ ಇತ್ತು. ಆಮೇಲೆ ಬಂದ ಆ ಒಂದು ಮೆಸೇಜ್ ಇದೆಯಲ್ಲ, ಅದು ಇಡೀ ಕಥೆಯ ಗತಿಯನ್ನೇ ಬದಲಿಸ್ಬಿಟ್ಟು. ಯಾಕೆ ಬಾಗ್ಲು ತೆರೀತಿಲ್ಲ? ನಾವು ನಿನ್ನನ್ನೇ ನೋಡ್ತಿದ್ದೀವಿ. ಈ ಒಂದು ಲೈನು ಕೇಳಿ ಅರ್ಜುನ್ಗೆ ಮೈ ಜುಮ್ಮಂದಿರ್ಬೇಕು. ನಾವು ನಿನ್ನನ್ನ ನೋಡ್ತಿದ್ದೀವಿ. ಈ ಒಂದು ಲೈನ್ನಲ್ಲೇ ಈ ಕಥೆಯ ಅತಿ ದೊಡ್ಡ ಭಯಾನಕ ಟ್ವಿಸ್ಟ್ ಅಡಗಿದೆ. ಇಲ್ಲಿರೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಗಮನಿಸಿ. ಅರ್ಜುನ್ನ ರೂಮ್ ಇದ್ದಿದ್ದು ಫಸ್ಟ್ ಫ್ಲೋರ್ನಲ್ಲಿ. ಅಂದ್ರೆ ಮನೆಯ ಗೇಟ್ ಹತ್ರ ನಿಂತು ಯಾರೂ ಕೂಡ ಅವನನ್ನ ಡೈರೆಕ್ಟಾಗಿ ನೋಡಕ್ ಸಾಧ್ಯನೇ ಇರಲಿಲ್ಲ. ಹಾಗಾದ್ರೆ ನೋಡ್ತಿದ್ದೀವಿ ಅಂದ್ರೆ ಅರ್ಥ ಏನು? ಅದು ಹೇಗೆ ಸಾಧ್ಯ? ಆದ್ರೆ ಇದ್ದಕ್ಕಿದ್ದಾಗೆ ಆ ಬಾಗ್ಲು ಬಡಿಯೋ ಶಬ್ದ ಪೂರ್ತಿಯಾಗಿ ನಿಂತೇ ಹೋಯ್ತು. ಹೊರಗಡೆ ಪೂರ್ತಿ ಸೈಲೆನ್ಸ್. ಬಿರುಗಾಳಿ ಬರೋ ಮುಂಚಿನ ಶಾಂತಿ ಇರುತ್ತಲ್ಲ, ಆ ಥರ ಈ ಮೌನ ಇನ್ನೂ ಜಾಸ್ತಿ ಭಯ ಹುಟ್ಟಿಸ್ತಾ ಇತ್ತು. ಸ್ವಲ್ಪ ಧೈರ್ಯ ಮಾಡಿ ಅರ್ಜುನ್ ಕಿಟಕಿಯಿಂದ ಹೊರಗೆ ನೋಡ್ತಾರೆ. ಆದರೆ ಅಲ್ಲಿ ಯಾರೂ ಇರ್ಲಿಲ್ಲ. ಖಾಲಿ ರೋಡು, ಮಳೆ ಬಂದು ಒದ್ದೆ ಆಗಿದ್ದ ನೆಲ, ಹಾಗೆ ಮಿನುಗುತ್ತಿದ್ದ ಒಂದೇ ಒಂದು ಸ್ಟ್ರೀಟ್ ಲೈಟ್. ಬಹುಶಃ ಇದೆಲ್ಲ ನನ್ನ ಭ್ರಮೆನೇ ಇರಬೇಕು ಅಂತ ಅವನಿಗೊಂದು ಕ್ಷಣ ಅನ್ಸಿರಬಹುದು. ಆದರೆ ಆ ಸಮಾಧಾನ ಜಾಸ್ತಿ ಹೊತ್ತು ಇರಲಿಲ್ಲ. ಅವನ ಫೋನ್ಗೆ ಇನ್ನೊಂದು ನೋಟಿಫಿಕೇಶನ್ ಬಂತು. ಈ ಸಲ ಅದು ಅಕ್ಷರಗಳಲ್ಲ, ಅದೊಂದು ಫೋಟೋ. ಮತ್ತು ಆ ಫೋಟೋ ಅದೇ ಈ ಕಥೆಯ ಅಂತ್ಯವನ್ನ, ಅರ್ಜುನ್ನ ಕೊನೆಯ ಲಾಸ್ಟ್ ಸೀನನ್ನ ನಿರ್ಧಾರ ಮಾಡುತ್ತೆ. ಇಲ್ಲಿರೋ ವಿಷಯವನ್ನ ತುಂಬಾನೇ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಆ ಫೋಟೋದಲ್ಲಿದ್ದಿದ್ದು ಅರ್ಜುನ್ ಕಿಟಕಿಯಿಂದ ಹೊರಗಡೆ ನೋಡ್ತಿದ್ದ ದೃಶ್ಯ. ಶಾಕಿಂಗ್ ವಿಷಯ ಏನಂದ್ರೆ, ಆ ಫೋಟೋವನ್ನ ತೆಗೆದಿದ್ದು ಹೊರಗಡೆಯಿಂದ ಅಲ್ಲ, ಬದಲಿಗೆ ಅವನ ರೂಮಿನ ಒಳಗಡೆಯಿಂದಲೇ. ಈ ಭಯಾನಕ ಸತ್ಯ ಅವನಿಗೆ ಗೊತ್ತಾಗ್ತಿದ್ದ ಹಾಗೆ ರೂಮಿನ ಒಳಗಡೆಯಿಂದಲೇ ಒಂದು ಸಣ್ಣ ಹಲ್ಲು ಕಟಕಟ ಅಂತಾರಲ್ಲ, ಆ ತರಹದ ಶಬ್ದ ಕೇಳಿಸ್ತು. ಆ ಶಬ್ದ ಹೊರಗಿನಿಂದ ಬರ್ತಿರ್ಲಿಲ್ಲ. ಅವನಿಗೆ ಇಡೀ ಪ್ರಪಂಚವೇ ತಲೆ ಕೆಳಗಾದ ಹಾಗಾಯ್ತು. ಅವನು ನಿಧಾನವಾಗಿ, ತುಂಬಾನೇ ನಿಧಾನವಾಗಿ ಹಿಂದೆ ತಿರುಗಿ ನೋಡ್ತಾನೆ. ಆಗ ಅವನ ಕಣ್ಣಿಗೆ ಬಿದ್ದಿದ್ದು ಅವನ ರೂಮಿನಲ್ಲಿದ್ದ ಕಬೋರ್ಡಿನ ಬಾಗಿಲು ಸ್ವಲ್ಪ ಓಪನ್ ಆಗಿತ್ತು. ಅಷ್ಟೇ. ಆಮೇಲೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅರ್ಜುನ್ ಮತ್ತೆಂದೂ ಯಾರಿಗೂ ಕಾಣಿಸ್ಲೇ ಇಲ್ಲ.
ಅವನ ವಾಟ್ಸಾಪ್ ಪ್ರೊಫೈಲ್ನ ಕೊನೆ ಗುರುತಾಡಿ ಉಳಿದಿದ್ದು ಒಂದೇ, ಲಾಸ್ಟ್ ಸೀನ್ ಅಟ್ 2:17 AM. ಅರ್ಜುನ್ಗೆ ಏನಾಯ್ತು ಅನ್ನೋದು ಇವತ್ತಿಗೂ ಒಂದು ರಹಸ್ಯ. ಸಿಕ್ಕಿದ್ದು ಅವನ ಫೋನ್ ಮಾತ್ರ, ಅದ್ರಲ್ಲಿ ಆ ಭಯಾನಕ ಫೋಟೋ ಕೂಡ ಇತ್ತು. ಹಾಗಾದ್ರೆ ಉತ್ತರ ಸಿಗದ ಈ ಕೊನೆ ಪ್ರಶ್ನೆಗೆ ಏನ್ ಹೇಳೋದು? ಆ ಫೋಟೋ ತೆಗ್ದಿದ್ದು ಯಾರು?